ಮುಂಗಾರು ಮಾರುತದ ಅಬ್ಬರಕ್ಕೆ ಸಮುದ್ರ ಈಗ ಪ್ರಕ್ಷುಬ್ಧವಾಗಿದೆ. ಸಮುದ್ರದ ಅಲೆಗಳ ಭೋರ್ಗರೆತ ಅದು ಭೀಕರವಾಗಿದೆ. ಹೀಗಾಗಿ ಮುಂಗಾರು ಮಾರುತದ ಅಬ್ಬರಕ್ಕೆ ಹಡಗೊಂದು ಮುಳುಗೋಗಿದೆ. ಅರಬ್ಬಿ ಸಮುದ್ರದಲ್ಲಿ ತೈಲ ತುಂಬಿದ ಹಡಗು ಮುಳುಗಿದೆ. ಕೋಸ್ಟ್ ಗಾರ್ಡ್ ನೌಕಾಪಡೆಯಿಂದ ಎಲ್ಲ 24 ಸಿಬ್ಬಂದಿಯನ್ನ, ಹಡಗಿನ ಒಳಗಡೆ ಇದ್ದಂತ 24 ಸಿಬ್ಬಂದಿಯನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಕೊಚ್ಚಿ ಕಡಲ ತೀರದಿಂದ 70 ಕಿಲೋಮೀಟರ್ ದೂರದಲ್ಲಿ ಈ ಅವಘಡ ಸಂಭವಿಸಿದೆ. ಲೈಬೇರಿಯಾದ ಧ್ವಜ ಹೊಂದಿದ ಹಡಗದು ಮುಳುಗಡೆಯಾಗಿದೆ. 24 ಜನ ಆ ಹಡಗಿನ ಒಳಗಡೆ ಇದ್ರು, ಅವರನ್ನ ರಕ್ಷಣೆ ಮಾಡಲಾಗಿದೆ. ಹಡಗಿನಲ್ಲಿದ್ದ ಎಲ್ಲಾ ಸಿಬ್ಬಂದಿಯೂ ಈಗ ಸೇಫ್ ಆಗಿದ್ದಾರೆ. ಹಡಗು ಮುಳುಗಿರುವಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಸಮುದ್ರ ಈಗ ಪ್ರಕ್ಷುಬ್ಧವಾಗಿದೆ. ಯಾಕಂತ ಹೇಳಿದ್ರೆ ಈ ಮಾರುತ ಇದೆಯಲ್ಲ, ಈ ಮಾರುತದ ಆರ್ಭಟಕ್ಕೆ ಅಲೆಗಳ ಅಬ್ಬರ ಜೋರಾಗಿದೆ. ಹೀಗೆಲ್ಲ ಇರುವಾಗ ಸಮುದ್ರಕ್ಕೆ ಹೋಗೋದು ಅಥವಾ ಇಲ್ಲೆಲ್ಲ ಹಡಗು ಮೀನುಗಾರಿಕೆ ಮಾಡೋದು ಬಹಳ ಡೇಂಜರ್. ಈ ಸಮಯದಲ್ಲಿ ಲೈಬೇರಿಯಾ ಧ್ವಜ ಇರುವಂತಹ ಹಡಗು, ತೈಲ ತುಂಬಿ ಹೊರಟಂತಹ ಹಡಗೊಂದು ಮುಳುಗಡೆಯಾಗಿ ಆನಂತರ ಅದರಲ್ಲಿ 24 ಜನ ಇದ್ರು, ಅವರನ್ನ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ರಕ್ಷಣೆ ಮಾಡಿರುವಂತಹ ಘಟನೆ ನಡೆದಿದೆ. ಕೇರಳದ ಕೊಚ್ಚಿಯಲ್ಲಿ ಆಗಿರುವಂತಹ ಘಟನೆ ಇದು. ಹಡಗು ಮುಳುಗಿರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ತಕ್ಷಣಕ್ಕೆ ಅಲರ್ಟ್ ಆದಂತಹ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಅವರನ್ನ ರಕ್ಷಣೆ ಮಾಡಿದ್ದಾರೆ. ಲೈಬೇರಿಯಾದ ಸಿಬ್ಬಂದಿ ಅನ್ನೋದ್ರ ಬಗ್ಗೆ, ತೈಲ ತುಂಬಿದಂತಹ ಹಡಗದು ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಅವರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ದಾರೆ. ಕೋಸ್ಟ್ ಗಾರ್ಡ್ ಜೊತೆಯಲ್ಲಿ INS ಸುಜಾತಾದಿಂದ ಕೂಡ ರಕ್ಷಣೆ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡು ಈಗ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಸರಕು ಸಾಗಣೆ ಹಡಗಿನಲ್ಲಿದ್ದ ತೈಲ ತುಂಬಿದ ಕಂಟೈನರ್ಗಳು ನೀರು ಪಾಲಾಗಿದ್ದಾವೆ. ಕಂಟೈನರ್ಗಳಿಂದ ತೈಲ ನೀರು ಅಂದ್ರೆ ಪಾಲಾಗುವ ಅಂದ್ರೆ ಹೆಂಗಾಗಿದೆ ಅಂತ ಹೇಳಿದ್ರೆ ನೋಡಿ, ಕಂಟೈನರ್ಗಳಿಂದ ತೈಲ ನೀರು ಪಾಲಾಗುವಂತ ಆತಂಕವೂ ಕೂಡ ಇದೆ. ಹಡಗು ವಿಷಯಂನಿಂದ ಕೊಚ್ಚಿನ್ ಅತ್ತ ಸಾಗ್ತಾ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಹಡಗಿನಲ್ಲಿ ಫಿಲಿಪೈನ್ಸ್ 20, ಉಕ್ರೇನ್ 2, ರಷ್ಯಾ ಮತ್ತು ಜಾರ್ಜಿಯಾದ ತಲಾ 1 ನಾಗರಿಕರಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ನಿರಂತರವಾಗಿ ಮಳೆ ಸುರಿತಾ ಇದೆ, ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ರಾಜ್ಯದಲ್ಲಿ ಮಳೆ ತಂದಿರುವಂತಹ ಅವಾಂತರಗಳು ಒಂದೆರಡಲ್ಲ. ಹೀಗಾಗಿ ಮುಂಗಾರು ಮಳೆಯ ಆರ್ಭಟದ ಹಿನ್ನೆಲೆ ಗುಡ್ಡದ ಬಳಿ ಮನೆ ಏನಾದ್ರೂ ಇದ್ರೆ ನೀವು ಹುಷಾರಾಗಿರಿ ನೀವು. ಮತ್ತೆ ಗುಡ್ಡ ಕುಸಿಯುವ ಬಗ್ಗೆ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗುಡ್ಡದ ಪಕ್ಕದಲ್ಲಿ ಮನೆ ಇದ್ರೆ ಖಾಲಿ ಮಾಡಿ ಬೇರೆ ಕಡೆಗೆ ಹೋಗಿ, ಸೇಫರ್ ಸೈಡ್ಗೆ ಹೋಗಿ ಅಂತೇಳಿ ಹೇಳಿದ್ದಾರೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಲೆನಾಡು, ಕೊಡಗು ಜಿಲ್ಲೆಯಲ್ಲಿ ಜನರಿಗೆ ತಜ್ಞರಿಂದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಗಮನಕ್ಕೆ ತಂದಿರುವ ಹವಾಮಾನ ಇಲಾಖೆ ನೋಡಿ, ವಿಪರೀತ ಮಳೆಯಾಗ್ತಾ ಇದೆ. ಮಳೆ ಇವತ್ತು ಆರಂಭ ಆಗಿದೆ, ಅಂದ್ರೆ ಮುಂಗಾರು ಇವತ್ತಿನಿಂದ ಪ್ರವೇಶ ಆಗಿದೆ ರಾಜ್ಯಕ್ಕೆ. ಈ ಹಿಂದಿನಿಂದಲೂ ಕೂಡ ಮಳೆ ಆಗ್ತಾ ಇತ್ತು. 19 ವರ್ಷದ ನಂತರ ಈಗ ಮುಂಗಾರು ಪೂರ್ವವಾಗಿ ಇಷ್ಟೊಂದು ರಣಭೀಕರವಾಗಿ ಮಳೆ ಆರ್ಭಟಿಸ್ತಾ ಇರೋದು. ಹೀಗಾಗಿ ಅಧಿಕೃತವಾಗಿ ಇವತ್ತಿನಿಂದ ಏನು ಮುಂಗಾರು ನಮಗೆ ಆರಂಭ ಆಗಿದೆ. ಹೀಗಿರುವಾಗ ಹುಷಾರಾಗಿರಿ, ಮಳೆ ಈ ಬಾರಿ ಅತಿ ಹೆಚ್ಚಿರುತ್ತೆ. ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಗುಡ್ಡಗಾಡು ಪ್ರದೇಶದಲ್ಲಿ ತಾವೇನಾದ್ರೂ ಮನೆ ಮಾಡ್ಕೊಂಡಿದ್ರೆ ಸುರಕ್ಷಿತ ಸ್ಥಳಗಳಿಗೆ ಹೋಗಿ, ಗುಡ್ಡ ಕುಸಿಯುವಂತ ಸಾಧ್ಯತೆಗಳ ಬಗ್ಗೆ ಎಚ್ಚರಿಸಿದ್ದಾರೆ. ಇನ್ನು ಹವಾಮಾನ ಇಲಾಖೆ ತಜ್ಞರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ, ಏನ್ ಹೇಳಿದ್ದಾರೆ, ಏನ್ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಕಳೆದ ವರ್ಷ ಭಾರಿ ಮಳೆಯಿಂದ ತುಂಬಾ ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಪ್ರಾಣ ಹಾನಿಯಾಗಿತ್ತು. ಈ ಬಾರಿ ಮುಂಗಾರು ಎಂಟ್ರಿ ಆಗಿದೆ ರಾಜ್ಯಕ್ಕೆ. ಈ ಬಾರಿ ಸಹ ಏನೋ ಗುಡ್ಡ ಕುಸಿತಗಳು ಉಂಟಾಗಬಹುದು ಅಂತ ಒಂದ್ ಕಡೆ ವೆದರ್ ಡಿಪಾರ್ಟ್ಮೆಂಟ್ ಮಾಹಿತಿ ಸಹ ನೀಡುತ್ತಿದೆ. ಈ ಒಂದು ವಿಷಯಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ವಿಜ್ಞಾನಿ ಲತಾ ಶ್ರೀಧರ್ ಇದ್ರೆ ಮಾತಾಡಿಸ್ತೀನಿ. ಮೇಡಮ್, ಕಳೆದ ಬಾರಿ ಸಹ ಗುಡ್ಡ ಕುಸಿತ, ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು. ಈ ಬಾರಿ ಜಾಸ್ತಿ ಆಗ್ಬೋದಾ? ಮುನ್ನೆಚ್ಚರಿಕೆ ಕ್ರಮ ಯಾವ ರೀತಿ ತೆಗೆದುಕೊಳ್ಬೇಕಾಗುತ್ತೆ ಸರ್ಕಾರ ಅಂತ? ಇವತ್ತು ಫಾರ್ ದ ನೆಕ್ಸ್ಟ್ 4 days ಎಕ್ಸ್ಟ್ರೀಮ್ ರೈನ್ಫಾಲ್ ಅಲರ್ಟ್ ವಿ ಹ್ಯಾವ್ ಗಿವೆನ್. ಸೊ ಕರಾವಳಿ ಜಿಲ್ಲೆ ಆಮೇಲೆ ಮಲೆನಾಡು ಜಿಲ್ಲೆಗಳಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವ ಒಂದೆರಡು ದಿನ ತುಂಬಾ ಜೋರ್ ಮಳೆ ಇಫ್ ಇಟ್ ಕಮ್ಸ್ ದೆನ್ ಲ್ಯಾಂಡ್ ಸ್ಲೈಡ್ಸ್ ಆರ್ ಪ್ರೋನ್. ಮುಂಗಾರು ಎಂಟ್ರಿ ಆಗಿದೆ, ಜಾಸ್ತಿ ಮಳೆ ಬರುವ ಅಂತ ಹೇಳ್ತಿದ್ರ. ತುಂಬಾ ಈಗ ನಿಪ್ಪಾಣಿ, ಬೆಳಗಾವಿ ಆಯ್ತು, ಉತ್ತರ ಕನ್ನಡ, ಕಳೆದ ಬಾರಿ ಉತ್ತರ ಕನ್ನಡದಲ್ಲಿ ರೋಡಲ್ಲಿ ಆಗಿತ್ತು ಲ್ಯಾಂಡ್ ಸ್ಲೈಡಿಂಗ್, ಸಾವು ನೋವು ಸಹ ಸಂಭವಿಸಿತ್ತು. ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಆಮೇಲೆ ಶಿವಮೊಗ್ಗ, ಚಿಕ್ಕಮಗಳೂರು, ಈ ಮಲೆನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವ ಸಾಧ್ಯತೆ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಮೇಡಮ್. ಜೋರಾಗಿ ಮಳೆ ಒಂದೆರಡು ಸ್ಥಾನಗಳಲ್ಲಿ ಮೋರ್ ದನ್ 20 centimeters ಬರುವ ಸಾಧ್ಯತೆ ಇದೆ. 1 or 2 places ಎಕ್ಸ್ಟ್ರೀಮ್ಲಿ ಹೆವಿ. ಆಮೇಲೆ ಫ್ಯೂ ಪ್ಲೇಸಸ್ ಅರೌಂಡ್ 50% ಆಫ್ ದ ಡಿಸ್ಟ್ರಿಕ್ಟ್ ಲೈಕ್ ಜೋರ್ ಮಳೆ ಬರುವ ಸಾಧ್ಯತೆ ಇದೆ. ಸಾರ್ವಜನಿಕರು ಮತ್ತು ಸರ್ಕಾರ ಎಚ್ಚರಿಕೆಯಾಗಿ ಇರಬೇಕು.
ಸೂಕ್ತ ಕ್ರಮ ಕೈಗೊಳ್ಳಬೇಕಾಗತ್ತೆ ಸರ್ಕಾರದವರು ಮುಂಜಾಗ್ರತೆ ಕ್ರಮ ಮೇಡಮ್. ಮುಂಜಾಗ್ರತೆ ವಿ ಹ್ಯಾವ್ ಗಿವೆನ್ ಅಲರ್ಟ್ ಟು ದ KSNMDC ಆಲ್ಸೋ. ಇದು ಈ ವಾರ್ನಿಂಗ್ ಮ್ಯಾಪ್ಸ್, ವಾರ್ನಿಂಗ್ ಇನ್ ಪ್ಲೇನ್ ಲ್ಯಾಂಗ್ವೇಜ್ ಹ್ಯಾಸ್ ಬಿನ್ ಡಿಸೆಮಿನೇಟೆಡ್. ಜನರು ಸಹ ಸುರಕ್ಷಿತವಾಗಿ ಹೆಚ್ಚಿನ ಅಂದ್ರೆ ಗುಡ್ಡ ಕುಸಿತ ಉಂಟಾಗಬಹುದು, ಜಾಗೃತಿ ಆಗಿರಬಹುದು. ತಗ್ಗು ಪ್ರದೇಶ, ಆಮೇಲೆ ಇದು ಘಾಟ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ, ಆಮೇಲೆ ಈ ಟೂರಿಸ್ಟ್ ಜಾಸ್ತಿ ವೆಂಚರ್ ಆಗ್ಬೇಡ. ವಾಟರ್ ಬಾಡೀಸ್ ಅಲ್ಲತ್ರ ಜಾಸ್ತಿ ಕೋಸ್ಟ್ ಗಾರ್ಡ್ ಅವರು ಎಚ್ಚರಿಕೆ, ವಾಟ್ ಎವರ್ ದೇ ಟೆಲ್ ಪೀಪಲ್ ಹ್ಯಾವ್ ಟು ಫಾಲೋ ದೇರ್ ಗೈಡ್ ಲೈನ್ಸ್. ಜನ ಈ ಮಳೆಗಾಲದ ಪ್ರವಾಸಕ್ಕೆ ಹೋಗ್ತಾರ, ಈ ಮಲೆನಾಡು ಭಾಗ, ಆ ಸೈಡ್ ಅಡ್ವೆಂಚರ್ ಆಕ್ಟಿವಿಟೀಸ್ ವೆಂಚರ್ ಆಗಬಾರ್ದು. ಲೈಕ್ ದಟ್ ಕೋಸ್ಟ್ ಗಾರ್ಡ್ ಆ ತರ ವಾಟ್ ಎವರ್ ಕೋಸ್ಟ್ ಗಾರ್ಡ್, ಹೋಮ್ ಗಾರ್ಡ್ಸ್ ಅವರು ಇದಾರೆ ಅಲ್ವಾ, ಅವರು ವಾಟ್ ಎವರ್ ಅವರು ಹೇಳ್ತಾರೆ ಅದು ಫಾಲೋ ಮಾಡಿ ಎಚ್ಚರಿಕೆಯಾಗಿ ಇರಬೇಕು. ಇದಿಷ್ಟು ವಿಜ್ಞಾನಿ ಲತಾ ಶ್ರೀಧರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿರಂತರವಾಗಿ ಮಳೆ ಸುರಿತಾ ಇದೆ, ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ರಾಜ್ಯದಲ್ಲಿ ಮಳೆ ತಂದಿರುವಂತಹ ಅವಾಂತರಗಳು ಒಂದೆರಡಲ್ಲ. ಹೀಗಾಗಿ ಮುಂಗಾರು ಮಳೆಯ ಆರ್ಭಟದ ಹಿನ್ನೆಲೆ ಗುಡ್ಡದ ಬಳಿ ಮನೆ ಏನಾದ್ರೂ ಇದ್ರೆ ನೀವು ಹುಷಾರಾಗಿರಿ ನೀವು. ಮತ್ತೆ ಗುಡ್ಡ ಕುಸಿಯುವ ಬಗ್ಗೆ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗುಡ್ಡದ ಪಕ್ಕದಲ್ಲಿ ಮನೆ ಇದ್ರೆ ಖಾಲಿ ಮಾಡಿ ಬೇರೆ ಕಡೆಗೆ ಹೋಗಿ, ಸೇಫರ್ ಸೈಡ್ಗೆ ಹೋಗಿ ಅಂತೇಳಿ ಹೇಳಿದ್ದಾರೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಲೆನಾಡು, ಕೊಡಗು ಜಿಲ್ಲೆಯಲ್ಲಿ ಜನರಿಗೆ ತಜ್ಞರಿಂದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಗಮನಕ್ಕೆ ತಂದಿರುವ ಹವಾಮಾನ ಇಲಾಖೆ ನೋಡಿ, ವಿಪರೀತ ಮಳೆ ಆಗ್ತಾ ಇದೆ. ಮಳೆ ಇವತ್ತು ಆರಂಭ ಆಗಿದೆ, ಅಂದ್ರೆ ಮುಂಗಾರು ಇವತ್ತಿನಿಂದ ಪ್ರವೇಶ ಆಗಿದೆ ರಾಜ್ಯಕ್ಕೆ. ಈ ಹಿಂದಿನಿಂದಲೂ ಕೂಡ ಮಳೆ ಆಗ್ತಾ ಇತ್ತು. 19 ವರ್ಷದ ನಂತರ ಈಗ ಮುಂಗಾರು ಪೂರ್ವವಾಗಿ ಇಷ್ಟೊಂದು ರಣಭೀಕರವಾಗಿ ಮಳೆ ಆರ್ಭಟಿಸ್ತಾ ಇರೋದು. ಹೀಗಾಗಿ ಅಧಿಕೃತವಾಗಿ ಇವತ್ತಿನಿಂದ ಏನು ಮುಂಗಾರು ನಮಗೆ ಆರಂಭ ಆಗಿದೆ. ಹೀಗಿರುವಾಗ ಹುಷಾರಾಗಿರಿ, ಮಳೆ ಈ ಬಾರಿ ಅತಿ ಹೆಚ್ಚಿರುತ್ತೆ. ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಗುಡ್ಡಗಾಡು ಪ್ರದೇಶದಲ್ಲಿ ತಾವೇನಾದ್ರೂ ಮನೆ ಮಾಡ್ಕೊಂಡಿದ್ರೆ ಸುರಕ್ಷಿತ ಸ್ಥಳಗಳಿಗೆ ಹೋಗಿ, ಗುಡ್ಡ ಕುಸಿಯುವಂತ ಸಾಧ್ಯತೆಗಳ ಬಗ್ಗೆ ಎಚ್ಚರಿಸಿದ್ದಾರೆ. ಇನ್ನು ಹವಾಮಾನ ಇಲಾಖೆ ತಜ್ಞರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ, ಏನ್ ಹೇಳಿದ್ದಾರೆ, ಏನ್ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಕಳೆದ ವರ್ಷ ಭಾರಿ ಮಳೆಯಿಂದ ತುಂಬಾ ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಪ್ರಾಣ ಹಾನಿಯಾಗಿತ್ತು. ಈ ಬಾರಿ ಮುಂಗಾರು ಎಂಟ್ರಿ ಆಗಿದೆ ರಾಜ್ಯಕ್ಕೆ. ಈ ಬಾರಿ ಸಹ ಏನೋ ಗುಡ್ಡ ಕುಸಿತಗಳು ಉಂಟಾಗಬಹುದು ಅಂತ ಒಂದ್ ಕಡೆ ವೆದರ್ ಡಿಪಾರ್ಟ್ಮೆಂಟ್ ಮಾಹಿತಿ ಸಹ ನೀಡುತ್ತಿದೆ. ಈ ಒಂದು ವಿಷಯಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ವಿಜ್ಞಾನಿ ಲತಾ ಶ್ರೀಧರ್ ಇದ್ರೆ ಮಾತಾಡಿಸ್ತೀನಿ. ಮೇಡಮ್, ಕಳೆದ ಬಾರಿ ಸಹ ಗುಡ್ಡ ಕುಸಿತ, ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು. ಈ ಬಾರಿ ಜಾಸ್ತಿ ಆಗ್ಬೋದಾ? ಮುನ್ನೆಚ್ಚರಿಕೆ ಕ್ರಮ ಯಾವ ರೀತಿ ತೆಗೆದುಕೊಳ್ಬೇಕಾಗುತ್ತೆ ಸರ್ಕಾರ ಅಂತ? ಇವತ್ತು ಫಾರ್ ದ ನೆಕ್ಸ್ಟ್ 4 days ಎಕ್ಸ್ಟ್ರೀಮ್ ರೈನ್ಫಾಲ್ ಅಲರ್ಟ್ ವಿ ಹ್ಯಾವ್ ಗಿವೆನ್. ಸೊ ಕರಾವಳಿ ಜಿಲ್ಲೆ, ಆಮೇಲೆ ಮಲೆನಾಡು ಜಿಲ್ಲೆಗಳಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವ ಒಂದೆರಡು ದಿನ ತುಂಬಾ ಜೋರ್ ಮಳೆ ಇಫ್ ಇಟ್ ಕಮ್ಸ್ ದೆನ್ ಲ್ಯಾಂಡ್ ಸ್ಲೈಡ್ಸ್ ಆರ್ ಪ್ರೋನ್. ಮುಂಗಾರು ಎಂಟ್ರಿ ಆಗಿದೆ, ಜಾಸ್ತಿ ಮಳೆ ಬರುವುದು ಅಂತ ಹೇಳ್ತಿದ್ರ. ತುಂಬಾ ಈಗ ನಿಪ್ಪಾಣಿ, ಬೆಳಗಾವಿ ಆಯ್ತು, ಉತ್ತರ ಕನ್ನಡ, ಕಳೆದ ಬಾರಿ ಉತ್ತರ ಕನ್ನಡದಲ್ಲಿ ರೋಡ್ ಅಲ್ಲಿ ಆಗಿತ್ತು ಲ್ಯಾಂಡ್ ಸ್ಲೈಡಿಂಗ್, ಸಾವು ನೋವು ಸಹ ಸಂಭವಿಸಿತ್ತು. ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಆಮೇಲೆ ಶಿವಮೊಗ್ಗ, ಚಿಕ್ಕಮಗಳೂರು, ಈ ಮಲೆನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವ ಸಾಧ್ಯತೆ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಮೇಡಮ್. ಜೋರಾಗಿ ಮಳೆ ಒಂದೆರಡು ಸ್ಥಾನಗಳಲ್ಲಿ ಮೋರ್ ದನ್ 20 centimeters ಬರುವ ಸಾಧ್ಯತೆ ಇದೆ. 1 or 2 places ಎಕ್ಸ್ಟ್ರೀಮ್ಲಿ ಹೆವಿ, ಆಮೇಲೆ ಫ್ಯೂ ಪ್ಲೇಸಸ್ ಅರೌಂಡ್ 50% ಆಫ್ ದ ಡಿಸ್ಟ್ರಿಕ್ಟ್ ಲೈಕ್ ಜೋರ್ ಮಳೆ ಬರುವ ಸಾಧ್ಯತೆ ಇದೆ. ಸಾರ್ವಜನಿಕರು ಮತ್ತು ಸರ್ಕಾರ ಎಚ್ಚರಿಕೆಯಾಗಿ ಇರಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ ಸರ್ಕಾರದವರು. ಮುಂಜಾಗ್ರತೆ ಕ್ರಮ ಮೇಡಮ್. ಮುಂಜಾಗ್ರತೆ ವಿ ಹ್ಯಾವ್ ಗಿವೆನ್ ಅಲರ್ಟ್ ಟು ದ KSNMDC ಆಲ್ಸೋ. ಇದು ಈ ವಾರ್ನಿಂಗ್ ಮ್ಯಾಪ್ಸ್, ವಾರ್ನಿಂಗ್ ಇನ್ ಪ್ಲೇನ್ ಲ್ಯಾಂಗ್ವೇಜ್ ಹ್ಯಾಸ್ ಬಿನ್ ಡಿಸೆಮಿನೇಟೆಡ್. ಜನರು ಸಹ ಸುರಕ್ಷಿತವಾಗಿ ಹೆಚ್ಚಿನ ಅಂದ್ರೆ ಗುಡ್ಡ ಕುಸಿತ ಉಂಟಾಗಬಹುದು, ಜಾಗೃತಿ ಆಗಿರಬಹುದು. ತಗ್ಗು ಪ್ರದೇಶ, ಆಮೇಲೆ ಇದು ಘಾಟ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ, ಆಮೇಲೆ ಈ ಟೂರಿಸ್ಟ್ ಜಾಸ್ತಿ ವೆಂಚರ್ ಆಗ್ಬೇಡ. ವಾಟರ್ ಬಾಡೀಸ್ ಅಲ್ಲತ್ರ ಜಾಸ್ತಿ ಕೋಸ್ಟ್ ಗಾರ್ಡ್ ಅವರು ಎಚ್ಚರಿಕೆ, ವಾಟ್ ಎವರ್ ದೇ ಟೆಲ್ ಪೀಪಲ್ ಹ್ಯಾವ್ ಟು ಫಾಲೋ ದೇರ್ ಗೈಡ್ ಲೈನ್ಸ್. ಜನ ಈ ಮಳೆಗಾಲದ ಪ್ರವಾಸಕ್ಕೆ ಹೋಗ್ತಾರ, ಈ ಮಲೆನಾಡು ಭಾಗ, ಆ ಸೈಡ್ ಅಡ್ವೆಂಚರ್ ಆಕ್ಟಿವಿಟೀಸ್ ವೆಂಚರ್ ಆಗಬಾರ್ದು. ಲೈಕ್ ದಟ್ ಕೋಸ್ಟ್ ಗಾರ್ಡ್ ಆ ತರ ವಾಟ್ ಎವರ್ ಕೋಸ್ಟ್ ಗಾರ್ಡ್, ಹೋಮ್ ಗಾರ್ಡ್ಸ್ ಅವರು ಇದಾರೆ ಅಲ್ವಾ, ಅವರು ವಾಟ್ ಎವರ್ ಅವರು ಹೇಳ್ತಾರೆ ಅದು ಫಾಲೋ ಮಾಡಿ ಎಚ್ಚರಿಕೆಯಾಗಿ ಇರಬೇಕು. ಇದಿಷ್ಟು ವಿಜ್ಞಾನಿ ಲತಾ ಶ್ರೀಧರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.